ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫಿಟ್ ಇಂಡಿಯಾ ರಘು ಮಾತಾಡ್ತಿರೋದು. ಹಾಗೂ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ರಿಗೂ 5 ಸಿಂಪಲ್ ಮತ್ತು ಲೋ ಕ್ಯಾಲರಿ ಸ್ನ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಚ್ ಆರ್ ಲೆಸ್ ದ್ಯಾನ್ 100 ಕ್ಯಾಲರೀಸ್. ಅಂದರೆ ನೀವು ಇದರ ಒಂದು ಸರ್ವಿಂಗ್ ತೊಗೊಂಡ್ರಿ ಅಂತಂದರೆ ಸ್ನ್ಯಾಕ್ದು 100 ಕ್ಯಾಲರೀಸ್ಗಿಂತ ಕಮ್ಮಿನೇ ಇರುತ್ತೆ. ಸೊ ಅಂಥ 5 ಸ್ನ್ಯಾಕ್ಸ್ ಬಗ್ಗೆ ನಾನು ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಡಯಟ್ ಮಾಡ್ತಿದ್ದೀರಾ, ಒಂದು ಸ್ವಲ್ಪ ಚಟ್ಪಟ ಇರಬೇಕು ಅಂತಂದರೆ ಆ ಆಪ್ಷನ್ಸ್ ಕೂಡ ಈ ಸ್ನ್ಯಾಕಲ್ಲಿ ಇದೆ, ಸ್ವೀಟ್ ಕೂಡ ಇದೆ. ಎಲ್ಲ ತಿಳ್ಕೊಳ್ಳೋಣ, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಹಲವಾರು ಜನಕ್ಕೆ ಒಂದು ಡೌಟ್ ಬರ್ತಿರ್ಬೋದು, ಈ ಲೋ ಕ್ಯಾಲರಿ ಅಂದಿದ ತಕ್ಷಣನೇ ಹೆಲ್ದಿ ಇದೆಯಾ, ಟೇಸ್ಟಿ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ಟೇಸ್ಟಿ ಇದ್ದೇ ಇದೆ. ಮತ್ತು ಹೆಲ್ತಿಗೆ ಏನಾದರೂ ನೀವು ಕೇಳಿದ್ರಿ ಅಂತಂದರೆ ಇವತ್ತು ನಾವು ನೋಡೋ ಅಂಥ 5 ಸ್ನ್ಯಾಕ್ಸ್ ಏನಿದೆ ಅಲ್ಲ, ಅದು ನೀವು ಫ್ಯಾಟ್ ಲಾಸ್ ಮಾಡ್ತಿದ್ರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ಲೈಫ್ ಸ್ಟೈಲ್ ಒಳಗಡೆ ದೈನಂದಿನ ಆ್ಯಕ್ಚುಲ್ ಆಗಿ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಲೋ ಕ್ಯಾಲರಿ ಇದೆ, ಟೇಸ್ಟಿ ಕೂಡ ಇದೆ, ಮತ್ತು ಹೆಲ್ದಿಯರ್ ಅಪ್ರೋಚಲ್ಲೇ ನಾನು ಆ್ಯಕ್ಚುಲ್ ಆಗಿ 5 ಸ್ನ್ಯಾಕ್ಸ್ ತಿಳಿಸ್ತಿದ್ದೀನಿ. ಮೊದಲನೇ ಸ್ನ್ಯಾಕ್ ಯಾವುದು ಅಂತ ನೋಡೋಣ, ಲೆಟ್ಸ್ ಗೋ. ಮೊದಲನೇ ಸ್ನ್ಯಾಕ್ ಬಂದು ಏರ್ ಫ್ರೈಡ್ ಪೊಟೆಟೊ ವೆಡ್ಜಸ್. ಇದು ನನಗೆ ಪರ್ಸನಲಿ ತುಂಬ ಅಂದರೆ ತುಂಬ ಇಷ್ಟ. 2 ಕಾರಣಕ್ಕೆ. ಮೊದಲನೇದೇನಕ್ಕೆ ಅಂತಂದರೆ ಇದು ಆ್ಯಕ್ಚುಲ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ಎಕ್ಸಾಕ್ಟ್ಲಿ ಫ್ರೆಂಚ್ ಫ್ರೈಸ್ ಥರನೇ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಅಷ್ಟೇನೆ. ಎರಡನೇದೇನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಕಮ್ಮಿ ತಿಂದ್ರೂ ಆ್ಯಕ್ಚುಲ್ ಆಗಿ ಹೊಟ್ಟೆ ತುಂಬ ಥರ ಫೀಲ್ ಬರುತ್ತೆ. ಏನಕ್ಕೆ ಅದರ ಸೇಷಿಯೇಷನ್ ಇಂಡೆಕ್ಸ್ ಏನಿದೆ ಅಲ್ಲ, ಅದು ಆ್ಯಕ್ಚುಲ್ ಆಗಿ ಆ ಫುಡ್ದು ಸ್ವಲ್ಪ ಜಾಸ್ತಿ ಇರೋ ಕಾರಣದಿಂದ ಕಮ್ಮಿ ತಿಂದ್ರೂ ಆ್ಯಕ್ಚುಲ್ ಆಗಿ ಜಾಸ್ತಿ ತಿಂದರೆ ಹೊಟ್ಟೆ ತುಂಬ ಥರ ಫೀಲ್ ಬರುತ್ತೆ. ಸೊ ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಏನಾದರೂ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಿತ್ತು ಅಂತಂದರೆ ಅಮೇಝಿಂಗ್. ಸೊ ಇದನ್ನು ಮಾಡೋದು ತುಂಬಾ ಸಿಂಪಲ್ಲು. ನೀವು ಪೊಟೆಟೋನ ಆ್ಯಕ್ಚುಲ್ ಆಗಿ ಸ್ಕಿನ್ ಜೊತೆ ಆಗಿರಲಿಲ್ಲ ಅಂದರೆ ಪೀಲ್ ಮಾಡಿದ್ರೂ ಪರವಾಗಿಲ್ಲ ನೀವು. ಸೊ ಅದನ್ನು ಲೈಟಿಗೆ ವೆಡ್ಜ್ ಶೇಪ್ ಒಳಗಡೆ ಕಟ್ ಮಾಡಿ ವಾಶ್ ಮಾಡಿ ಲೈಟಿಗೆ ಪ್ಯಾಟ್ ಡ್ರೈ ಮಾಡಿ ಒಂದು ಸ್ವಲ್ಪ ನಿಮ್ಮ ಏರ್ ಫ್ರೈಯರ್ ಒಳಗಡೆ ಕೆಳಗಡೆ ಬಾಟಮಲ್ಲಿ ಆಯಿಲ್ ಯೂಸ್ ಮಾಡಿ ಜಸ್ಟ್ ಬ್ರಷ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪೊಟೆಟೋಸ್ ಏನಿದೆ ಅದನ್ನೆಲ್ಲ ಹಾಕಿ ನೀವು 10 to 15 ಮಿನಿಟ್ಸು ಪ್ರಾಪರಾಗಿ ಅದನ್ನು ಆ್ಯಕ್ಚುಲ್ ಆಗಿ ಏರ್ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮಧ್ಯದೊಳಗಡೆ ಅವಾಗವಾಗ ಶೇಕ್ ಮಾಡ್ತೀರಿ, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗವಾಗ ತೆಗೆದು ನೀವು ಜಸ್ಟ್ 1-2 ಡ್ರಾಪ್ಸ್ ಆಫ್ ಆಯಿಲ್ ಒಳಗಡೆ ಲೈಟಿಗೆ ಬ್ರಷ್ ಮಾಡ್ತಿದ್ರಿ ಅಂತಂದರೆ ಇನ್ನು ಆ್ಯಕ್ಚುಲ್ ಆಗಿ ಕ್ರಿಸ್ಪ್ನೆಸ್ ಜಾಸ್ತಿ ಆಗುತ್ತೆ, ಮತ್ತೊಂದು ಅಮೇಝಿಂಗ್ ಸ್ನ್ಯಾಕ್ ಇರುತ್ತೆ. ಸೊ ಇದು ನೀವು 100 ಗ್ರಾಮ್ಸ್ ಆಫ್ ಪೊಟೆಟೊ ವೆಡ್ಜಸ್ ತೊಗೊಂಡ್ರಿ ಅಂತಂದರೆ ನಿಮಗೆ 90 ಕ್ಯಾಲರೀಸ್ ಅಷ್ಟೇನೇನೆ. ಬಟ್ ಆ್ಯಕ್ಚುಲಿ ನೀವೇನಾದ್ರು ಸ್ನ್ಯಾಕ್ಸ್ ಟೈಮ್ ಒಳಗಡೆ ತೊಗೊತಿದ್ದೀರಾ ಅಂತಂದರೆ ಒಂದು ಹೊಟ್ಟೆ ತುಂಬ ಅಂತ ಸ್ನ್ಯಾಕು ಪ್ರೀ ವರ್ಕೌಟ್ ಸ್ನ್ಯಾಕಾಗಿ ಕೂಡ ಆರಾಮಾಗೇನೆ ಯೂಸ್ ಮಾಡ್ಬೋದು. ಎರಡನೇ ಸ್ನ್ಯಾಕ್ ಯಾವುದು ಅಂತಂದರೆ ಆ್ಯಕ್ಚುಲ್ ಆಗಿ ಬ್ರಾಕೊಲಿ ಸೂಪ್. ಸೊ ಹಲವಾರು ಜನಕ್ಕೆ ಸೂಪ್ ಕುಡಿಯೋದು ಇಷ್ಟ ಇರುತ್ತೆ, ಹೊರಗಡೆಯಿಂದ ತರಿಸಿ ಅಂದರೆ ಕ್ಯಾಲರಿ ಜಾಸ್ತಿ ಇರುತ್ತೆ. ಬಟ್ ಬ್ರಾಕೊಲಿ ಸೂಪ್ ಬಂದು ನೀವು 200 ಗ್ರಾಮ್ಸ್ ಬ್ರಾಕೊಲಿನ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಜಸ್ಟ್ 70 ಕ್ಯಾಲರೀಸ್ ಅಷ್ಟೇನೆ. ಅದ್ರ ಮೇಲೆ ನೀವೇನಾದ್ರು ಬಟರ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಅಂದ್ರೂ ಕೂಡ 100 ಇಲ್ಲಾಂದರೆ 120 ಕ್ಯಾಲರೀಸ್ ಹತ್ರ ಹೋಗುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಸೊ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್. ಆ್ಯಕ್ಚುಲ್ ಆಗಿ ಈ ಬ್ರಾಕೊಲಿ ಏನಿದೆ ಅದನ್ನು ಪ್ರಾಪರಾಗಿ ಬಾಯ್ಲ್ ಮಾಡಿ ಅದಾದ ನಂತರ ನೀವು ಬ್ಲೆಂಡರಲ್ಲಿ ಹಾಕಿ ಲೈಟಿಗೆ ಒಂದು ಸ್ವಲ್ಪ ನೀರು ಬೇಕಂದರೆ ನೀರು ಆ್ಯಡ್ ಮಾಡ್ತಾ ನೀವು ಅದನ್ನು ಬ್ಲೆಂಡ್ ಮಾಡ್ತಾ ಬಂದ್ರಿ ಅಂತಂದರೆ ಅಲ್ಲಿ ಪ್ರಾಪರಾಗಿ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀವು ಆಲಿವ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಬಟರ್ ಏನಾದರೂ ಆ್ಯಡ್ ಮಾಡ್ಕೊಂಡ್ರಿ ಅಂತಂದರೆ ಆ ಸೂಪ್ ಕನ್ಸಿಸ್ಟೆನ್ಸಿ ಏನಿದೆ ಅಲ್ಲ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾನು ಹೇಳ್ದಂಗೆ 100 ಕ್ಯಾಲರೀಸ್ಗಿಂತ ಕಮ್ಮಿನೇ ಬರುತ್ತೆ. 200 ಗ್ರಾಮ್ಸ್ ಆಫ್ ಬ್ರಾಕೊಲಿ ತೊಗೊಂಡ್ರೆ ನಿಮಗೆ 70 ಕ್ಯಾಲರಿ ಒಳಗಡೆ ಆರಾಮಾಗಿ ಆಗುತ್ತೆ. ಬಟ್ ನೀವು ಹೇಗೆ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಆಯಿಲ್ ಯೂಸ್ ಮಾಡದೇನೂ ಆರಾಮಾಗಿ ಸೂಪ್ನ ನೀವು ಕುಡಿಬಹುದು. ಮೂರನೇ ಸ್ನ್ಯಾಕ್ ಬಂದು ಏರ್ ಫ್ರೈಡ್ ಕಾಲಿಫ್ಲವರ್ ಕಬಾಬ್. ಸೊ ಆ್ಯಕ್ಚುಲ್ ಆಗಿ ಕಬಾಬ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಕಬಾಬ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಅಂತಲ್ಲ, ನೀವು ಯಾವುದೇ ಸ್ಪೈಸಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇದರೊಳಗಡೆ ನೀವು 100 ಗ್ರಾಮ್ಸ್ ಆಫ್ ಕಾಲಿಫ್ಲವರ್ ತೊಗೊಂಡ್ರಿ ಅಂತಂದರೆ 25 ಕ್ಯಾಲರಿ ಅಷ್ಟೇನೇ. ಸೊ ಅದನ್ನು ನೀವು ಲೈಟಿಗೆ ವಾಶ್ ಮಾಡಿ ಪ್ಯಾಟ್ ಡ್ರೈ ಮಾಡಿ ಒಂದು 2 ಡ್ರಾಪ್ ಎಣ್ಣೆ ಹಾಕಿ ಅದ್ರ ಮೇಲೆ ನಿಮಗೆ ಸಾಲ್ಟು ಪೆಪ್ಪರು ಮತ್ತು ಚಿಲ್ಲಿ ಪೌಡರ್ ಎಲ್ಲ ಏನಿರುತ್ತೆ ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೀವು ಏರ್ ಫ್ರೈ ಒಳಗಡೆ ಹಾಕಿ ಒಂದು 8 to 10 ಮಿನಿಟ್ಸ್ ಮಾಡಿದ್ರೇ ಒಂದು ಪ್ರಾಪರ್ ಆಗಿರೋಂಥ ಒಂದು ಕಬಾಬ್ ಕನ್ಸಿಸ್ಟೆನ್ಸಿ ಒಳಗಡೆ ಡ್ರೈ ರೋಸ್ಟ್ ಆಗಿರುತ್ತೆ. ಒಂದು ಅಮೇಝಿಂಗ್ ಆಗಿರೋಂಥ ಟೆಕ್ಸ್ಚರ್ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಮತ್ತು ನೀವು ಆರಾಮಾಗೇನೆ ಇದನ್ನು ಸ್ನ್ಯಾಕ್ಸ್ ಟೈಮ್ ಒಳಗಡೆ ಇಲ್ಲಾಂದರೆ ಮಧ್ಯಾಹ್ನ ಯಾವುದೋ ಒಂದು ಲಂಚ್ಗಿನ ಮುಂಚೆ ಕನ್ಸ್ಯೂಮ್ ಮಾಡೋದಕ್ಕೆ ಇರೋಂಥ ಒಂದು ಒಳ್ಳೆ ಸ್ನ್ಯಾಕ್. ನಾನು ಹೇಳ್ದಂಗೆ ಲೋ ಕ್ಯಾಲರಿ 100 ಗ್ರಾಮ್ಸ್ ತೊಗೊತಿದ್ದೀರಾ ಅಂತಂದರೆ 25 ಕ್ಯಾಲರಿ ಒಳಗಡೆ ಆರಾಮಾಗಿ ಆಗೋಗುತ್ತೆ. ನಾಲ್ಕನೇ ಸ್ನ್ಯಾಕ್ ಬಂದು ವಾಟರ್ ಮೆಲನ್. ಸೊ ಆಬ್ವಿಯಸ್ಲಿ ವಾಟರ್ ಮೆಲನ್ನ ಮನೇಲಿ ಮಾಡ್ಕೊಳ್ಳೋದಕ್ಕೆ ನಾವು ಆಗೋದಿಲ್ಲ. ಬಟ್ ನೀವು ವಾಟರ್ ಮೆಲನ್ನ ಹೇಗೆ ಸ್ನ್ಯಾಕ್ ಆಗಿ ಕನ್ಸ್ಯೂಮ್ ಮಾಡ್ಬೋದು ಅಂತಂದರೆ ಹಂಗೆ ತಿನ್ಬೋದಲ್ಲ ಅಂತಂದ್ಬಿಟ್ಟು ಅನ್ಕೊಂತಿರ್ಬೋದು. ಬಟ್ ಈ ವಾಟರ್ ಮೆಲನ್ ಜೊತೆ ಬ್ಲ್ಯಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಅಲ್ಲ, ಬ್ಲ್ಯಾಕ್ ಸಾಲ್ಟ್ನ ನೀವು ಆ್ಯಕ್ಚುಲ್ ಆಗಿ ಸ್ವಲ್ಪ ಟಾಪಿಂಗ್ ಮಾಡಿ ನೀವು ತಿಂದ್ರಿ ಅಂತಂದರೆ ಅದರೊಳಗಡೆ ಬರೋಂಥ ಚಟ್ಪಟ ಫ್ಲೇವರ್ ಏನಿರುತ್ತೆ ಅದರೊಳಗಡೆ ಆ್ಯಕ್ಚುಲ್ ಆಗಿ ಏನೋ ಒಂದು ಅಮೋನಿಯಾ ಥರ ಲೈಟ್ಗೊಂದು ಪಂಜೆಂಟ್ ಸ್ಮೆಲ್ ಕೂಡ ಬರುತ್ತೆ. ಬಟ್ ಪಂಜೆಂಟ್ ಥರ ಅಂತ ಅನ್ಸ್ಬೋದು, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಕಸ್ಮಾತ್ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ನನಗೆ ಕೇಳಿದ್ರೆ ನೀವು ಲೈಟ್ಗೆ ಒಂದು ಸ್ವಲ್ಪ ಈ
ವಾಟರ್ ಮೆಲನ್ ಕ್ಯೂಬ್ಸ್ನ ಲೈಟಿಗೆ ಫ್ರೀಸ್ ಮಾಡಿ ಅದಾದ ನಂತರ ಸಾಲ್ಟ್ ಅದ್ರ ಮೇಲೆ ಹಾಕ್ಕೊಂಡು ಆರಾಮಾಗಿ ತಿಂದ್ರಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ. ಎಸ್ಪೆಷಲಿ ಸಮ್ಮರ್ ಒಳಗಡೆ ದಯವಿಟ್ಟು ಇದನ್ನು ತಿನ್ನೋದನ್ನು ಮರಿಬೇಡಿ. ಏನಕ್ಕೆ 100 ಗ್ರಾಮ್ಸ್ ಒಳಗಡೆ ನಿಮಗೆ ಜಸ್ಟ್ 30 ಕ್ಯಾಲರೀಸ್ ಅಷ್ಟೇನೆ. ನೀವು ಆರಾಮಾಗಿ 200 ಗ್ರಾಮ್ ವಾಟರ್ ಮೆಲನ್ ಕನ್ಸ್ಯೂಮ್ ಮಾಡ್ತಿದ್ರು ನಿಮ್ಗಲ್ಲಿ 60 ಕ್ಯಾಲರೀಸ್ ಅಷ್ಟೇನೆ. ಆರಾಮಾಗೇನೆ ನೀವು ಬ್ರೇಕ್ಫಾಸ್ಟ್ ಆದ ನಂತರ ಆಗಿರ್ಬೋದು, ಇಲ್ಲಾಂತಂದರೆ ಜಸ್ಟ್ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಊಟ ಆಗಿ ಒಂದು 1 hour ಆದಮೇಲೆ ನೀವು ಲೈಟ್ ಹೊಟ್ಟೆ ಹಶ್ವಾಗ್ತಿತ್ತು ಅಂತಂದರೆ ಕೂಡ ತಿನ್ಬೋದು. ಜಸ್ಟ್ ಇಮ್ಯಾಜಿನ್ 60 ಕ್ಯಾಲರೀಸ್ ಅಷ್ಟೇನೆ 200 ಗ್ರಾಮ್ಸ್ ತೊಗೊಂಡ್ರೆ. 5ನೇ ಸ್ನ್ಯಾಕ್ ಯಾವುದು ಅಂತಂದರೆ ಗೋ ಝೀರೋ ಐಸ್ ಕ್ರೀಮ್. ಓಕೆ, ಸೊ ಇದನ್ನು ಆಬ್ವಿಯಸ್ಲಿ ಮನೇಲಿ ಮಾಡೋದಕ್ಕಾಗೋದಿಲ್ಲ. ಇದು ರೀಸೆಂಟಾಗಿ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ ಒಂದು ಇದರೊಳಗಡೆ 0 ಶುಗರ್, ಅಂದರೆ ಆ್ಯಡೆಡ್ ಶುಗರ್ ಏನಿದೆ ಕಂಪ್ಲೀಟ್ಲಿ 0. ಆಮೇಲೆ ಯಾವುದೋ ಒಂದು ಫ್ರೂಟ್ ಫ್ಲೇವರ್, ಫಾರ್ ಎಕ್ಸಾಂಪಲ್ ಮ್ಯಾಂಗೋ ತೊಗೊಂಡ್ರಿ ಅಂತಂದರೆ ಅದರೊಳಗಡೆ ಮ್ಯಾಂಗೋ ಪಲ್ಪ್ ಕೂಡ ಆ್ಯಕ್ಚುಲಾಗಿ ಆ್ಯಡ್ ಮಾಡಿರ್ತಾರೆ. ಅದ್ರ ಜೊತೆ ಒಂದು ಸ್ವಲ್ಪ ಲೈಟಿಗೆ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲೇವರಿಂಗು ಮತ್ತು ಪ್ರಿಸರ್ವೇಟಿವ್ ಕೂಡ ಆ್ಯಡ್ ಮಾಡಿರ್ತಾರೆ. ಬಟ್ ಇದರ 100 ಗ್ರಾಮ್ಸ್ ನೀವು ಐಸ್ ಕ್ರೀಮ್ ತೊಗೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ಲೈಕ್ 85 to 90 ಕ್ಯಾಲರೀಸ್ ಥರನೇ ಇರುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಒಂದು ಶುಗರ್ ಜಾಸ್ತಿ ಆ್ಯಡ್ ಮಾಡಿಲ್ಲ, ಆಮೇಲೆ ಓವರ್ ಸ್ವೀಟ್ ಅಂತ ಅನ್ಸಲ್ಲ. ನೀವು ನ್ಯಾಚುರಲ್ ಆಗೇನೆ ಯಾವುದೋ ಒಂದು ಫ್ರೂಟ್ ಪ್ರಿಸರ್ವ್ ಮತ್ತೆ ಲೈಟ್ಗೆ ಒಂದು ಸ್ವಲ್ಪ ಐಸ್ ಕ್ರೀಮು ಮಧ್ಯೆ ಏನು ಬರುತ್ತಲ್ಲ ಆ್ಯಕ್ಚುಲಾಗಿ ಆ ರೀತಿ ಅನಿಸ್ತಿರುತ್ತೆ. ಈ ಕಡೆ ಐಸ್ ಕ್ರೀಮು ಮತ್ತು ಲೈಟ್ಗೆ ಒಂದು ಸ್ವಲ್ಪ ಫ್ರೂಟ್ ಪ್ರಿಸರ್ವ್ ಥರ ತಿಂತಿರೋ ಥರ ಅನಿಸುತ್ತೆ. ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೂಡ ಇದೆ. ಅದರೊಳಗಡೆ ಹಲವಾರು ಆ್ಯಕ್ಚುಲಾಗಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಪ್ರಮೋಷನ್ ಅಂತೂ ಅಲ್ಲ, ನಾನು ರೀಸೆಂಟಾಗಿ ಟ್ರೈ ಮಾಡ್ತಿರೋದ್ರಿಂದ ಆ್ಯಕ್ಚುಲಾಗಿ ನನಗೂ ಕೂಡ ಅನಿಸ್ತು ಓಕೆ ಹೋಪ್ಫುಲಿ ಹಲವಾರು ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ದಿಸ್ ಇಸ್ ನಂಬರ್ 5. ಸೊ ಈ 5 ಸ್ನ್ಯಾಕ್ ಆಪ್ಷನ್ಸ್ ಬಿಟ್ಟು ಕೂಡ ಹಲವಾರು ಆಪ್ಷನ್ಸ್ ಇದೆ. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ಈ ಕ್ಯಾಲರಿ ರಿಸ್ಟ್ರಿಕ್ಷನ್ ಇರೋ ಕಾರಣದಿಂದ ಆ್ಯಕ್ಚುಲಾಗಿ ಒಂದಷ್ಟು ಖಾರ ಮತ್ತು ಒಂದಷ್ಟು ಸ್ವೀಟು ಮತ್ತು ಅದರೊಳಗಡೆನೇ ಹೆಲ್ದಿಯರ್ ಆಗಿರೋಂಥ ಒಂದಷ್ಟು ಟಾಪ್ 5 ಪಿಕ್ಸ್ ನನಗೆ ಬೇಕು ಅಂತ ಅನಿಸ್ತು. ಅದೊಂದು ಕಾರಣಕ್ಕೆ ಈ 5 ಪಿಕ್ಸ್ನ ನಿಮಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಟ್ಟೆ. ಸೊ ನಿಮಗೆ ಈ ಪಿಕ್ ಒಳಗಡೆ ನೀವು ಆಲ್ರೆಡಿ ಏನನ್ನ ಟ್ರೈ ಮಾಡಿದ್ದೀರಾ, ಬಟ್ ಇದನ್ನು ಬಿಟ್ಟು ಆ್ಯಕ್ಚುಲಾಗಿ ನೀವೇನಾದ್ರು ಟ್ರೈ ಮಾಡಿದ್ದೀರಾ ಅಂತಂದರೆ ಅದನ್ನು ನಾನು ಕಮೆಂಟ್ ಬಾಕ್ಸ್ ಒಳಗಡೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಡೋಂಟ್ ಫರ್ಗೆಟ್ ಟು ಹಿಟ್ ದಟ್ ಲೈಕ್ ಬಟನ್. ನಿಜವಾಗ್ಲೂ ಚಾನಲ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಲೈಕ್ ಆ್ಯಕ್ಚುಲಾಗಿ ಇನ್ನೊಂದು 10 ಜನಕ್ಕೆ ಆ್ಯಕ್ಚುಲಾಗಿ ವಿಡಿಯೋ ತೋರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟ್ರಸ್ಟ್ ಮೀ, ವಿ ನೀಡ್ ದಟ್ ಹೆಲ್ಪ್ ನಾವು ಅಂತ ಹೇಳ್ತಾ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ವಿತ್ ದಟ್ ಸೈಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಫಿಟ್ ಕಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ.